ನನ್ನ ಕೊಲೀಗ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಪೋಲ್ಸ್ಟರ್ಗಳಿಗೆ ಧೈರ್ಯ ಸಾಲ್ತಾ ಇರಲಿಲ್ಲ ರೀ ಈ ಭವಿಷ್ಯ ನೋಡಿ ಅದಕ್ಕೆ. ಪ್ರದೀಪ್ ಗುಪ್ತಾ ಅವರು ನೆನ್ನೆ ಮಾತಾಡ್ತಾ ಇದ್ದದ್ದು ನೋಡ್ತಾ ಇದ್ದೆ ಒಂದು ನ್ಯಾಷನಲ್ ಚಾನಲ್ನಲ್ಲಿ. ಹರಿಯಾಣದ್ದಾದ ಮೇಲೆ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಕೊಡೋದಕ್ಕೆ ಭಯ ಆಗ್ತಾ ಇದೆ, ಅದಕ್ಕೆ ಕ್ಲೋಸ್ ಕಂಟೆಸ್ಟ್ ಅಂತ ಕೊಡ್ತಾ ಇದ್ದೀವಿ ನಾವು ಅಂತ. ಯಾಕಾಯ್ತಿದು ಹಿಂಗೆ? ಅಜಿತ್, ನನಗನ್ಸುತ್ತೆ ಮೇಲ್ನೋಟಕ್ಕೆ ಬರೀ 2 ಕಾರಣಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ. ಒಂದು, ಉತ್ತರ ಪ್ರದೇಶದಲ್ಲಿ ಮಾಯಾವತಿಗೆ ಯಾವ ಸ್ಥಿತಿ ಬಂದಿತ್ತೋ ಆ ಸ್ಥಿತಿ ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ರ ಪಕ್ಷಕ್ಕೆ ಬಂದಿದೆ. ಅಂದರೆ ನೀವು ವೋಟ್ ಬ್ಯಾಂಕ್ ಎಕ್ಸ್ಟೆಂಡ್ ಆಗ್ತಿಲ್ಲ. ಯು ಆರ್ ಸ್ಟ್ರಾಂಗ್ ಇನ್ ಯುವರ್ ವೋಟ್ ಬ್ಯಾಂಕ್, ಕರೆಕ್ಟ್. ಬಟ್ ನಿಮ್ಗೆ ಅದನ್ನು ಅಡಿಷನಲ್ ಏನು ತರಬೇಕಲ್ವಾ, ಅದು ತರಬೇಕಾದ್ರೆ ಅದಕ್ಕೆ ಸೋಷಿಯೋ ಪೊಲಿಟಿಕಲ್ ಬ್ಯಾರಿಯರ್ಸ್. ಕರೆಕ್ಟ್. ಪ್ರಾಯಶಃ ತೇಜಸ್ವಿ ಯಾದವ್ಗೆ ಯಾವ ಪ್ರಮಾಣದಲ್ಲಿ 20 ವರ್ಷಗಳ ಆ್ಯಂಟಿ ಇನ್ಕಂಬನ್ಸಿ ಸಹಾಯ ಮಾಡಬೇಕಿತ್ತು ಅದು ಸಹಾಯ ಮಾಡದಂತೆ ಕಾಣ್ತಾ ಇಲ್ಲ ಅದರಲ್ಲಿ. ಬಟ್ ಅದರ ಅರ್ಥ ಈ ಫಲಿತಾಂಶ ಬರುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಹೌದು, ಈ ಫಲಿತಾಂಶದವರೆಗೆ ಹೋಗಿದೆ ಅಂತಂದರೆ ಅದಕ್ಕೆ ನಾನು ಅದಕ್ಕೆ ಹೇಳಿದೆ 2 ಕಾರಣಗಳು. ಒಂದು, ಸಾಮಾಜಿಕ ಸಮೀಕರಣ ಈ ದೊಡ್ಡ ಮಟ್ಟದ ಗೆಲುವಿನಲ್ಲಿ ಬಹುದೊಡ್ಡ ಪಾತ್ರ ವಹಿಸಿದೆ ಅನ್ಸುತ್ತೆ. ಸಾಮಾಜಿಕ ಸಮೀಕರಣದ ಜೊತೆಗೆ ಸುಶಾಸನ. ನೋಡಿ, 2005ರವರೆಗೆ ಬಿಹಾರ ಇದ್ದ ಸ್ಥಿತಿಗೂ ನಿತೀಶ್ ಕುಮಾರ್ ಬಹಳ ದೊಡ್ಡ ಬದಲಾವಣೆ ತಂದುಬಿಟ್ಟಿದ್ದಾರೆ ಅಂತ ನಾನು ಹೇಳಲ್ಲ. ಆದರೆ ಬಿಹಾರದಲ್ಲಿ ಒಂದು ರಿಸೋನೆನ್ಸ್ ಏನಿದೆ ಅಂತಂದರೆ, ಇಲ್ಲ ನಿತೀಶ್ ಕುಮಾರ್ ಕೆಡಿಸಂತರೂ ಇಲ್ಲ. ಅಂದರೆ ಲಾಲು ಪ್ರಸಾದ್ ಯಾದವ್ ಆಳಿದ್ದನ್ನು ನೋಡ್ಬಿಟ್ಟಿದ್ದಾರೆ ಬಿಹಾರ, ನೋಡಿದ್ದಾರೆ. ಆ ಹಂತಕ್ಕೇನು ಹೋಗಿಲ್ವಲ್ಲಪ್ಪ, ಆ ಹಂತಕ್ಕೇನು ಹೋಗಿಲ್ಲ. ಪ್ರಮುಖವಾಗಿ ಸಾಮಾಜಿಕ ಸಮೀಕರಣಗಳ ದೃಷ್ಟಿಯಿಂದ ನೋಡಿದಾಗ MY ವಾಸ್ ಅ ಸ್ಟ್ರೆಂತ್ ಆಫ್ ಲಾಲು ಪ್ರಸಾದ್ ಯಾದವ್, ಬಟ್ MY ಹ್ಯಾಸ್ ಬಿಕಮ್ ಅ ಲಿಮಿಟೇಷನ್ ಆ್ಯಂಡ್ ಡ್ರಾಬ್ಯಾಕ್ ಆಫ್ ತೇಜಸ್ವಿ ಯಾದವ್. ಯಾಕಂದರೆ MYನ ಜೊತೆಗೆ ಸುಮ್ಮನೆ ಒಂದು ಊರಿನ ಉದಾಹರಣೆ ಇಟ್ಕೊಂಡು ನೋಡಿದ್ರೆ, ಊರಿನಲ್ಲಿ 10 ಜಾತಿಗಳು, ಅಷ್ಟು ಸಮುದಾಯಗಳೆಲ್ಲ ಇರ್ತವೆ. ಊರಿನ ಜನ ಮುಸ್ಲಿಮರು ಯಾದವರು ಒಟ್ಟಾಗ್ತಿದ್ದಾರೆ ಅಂತ ನೋಡಿದಾಗ ಉಳಿದವ್ರು ನಾವೆಲ್ಲ ಒಗ್ಗಟ್ಟಾಗಬೇಕಪ್ಪ ಅನ್ನೋ ಮನೋಭಾವನೆ ಬರ್ತಾ ಇದೆ. ಇಟ್ ಈಸ್ ಬಿಕಮಿಂಗ್ ಥ್ರೆಟ್ ಫಾರ್ ಅದರ್ಸ್ ಅಂತ. ನೋಡಿ, ಒಂದು ಹಿಂದುತ್ವದ ಕಾರಣದಿಂದ ಮುಸ್ಲಿಂ ಮತಗಳ ಕ್ರೋಢೀಕರಣ ಸಣ್ಣ ಸಮುದಾಯಗಳನ್ನು ಆಂಟಿ ಪೊಲರೈಸೇಷನ್ ಮಾಡ್ತಾ ಇದ್ದಾರೆ. ಇನ್ನೊಂದು, ನಾನು ಯಾದವರು ಅಂತ ಹೇಳಲ್ಲ, ಲಾಲು ಪ್ರಸಾದ್ ಯಾದವ್ರ ಕುಟುಂಬ ಅಧಿಕಾರಕ್ಕೆ ಬರ್ತಾ ಇದೆ ಅನ್ನೋದು ಉಳಿದ ಸಮುದಾಯಗಳನ್ನು ಇನ್ನಷ್ಟು ಪೊಲರೈಸ್ ಮಾಡಿದೆ, ಒಗ್ಗಟ್ಟು. ಉತ್ತರ ಪ್ರದೇಶದಲ್ಲಿ ಯಾಕೆ 2017ರಲ್ಲಿ BJP ಅಧಿಕಾರಕ್ಕೆ ಬಂತು, 22ರಲ್ಲಿ ಯಾಕೆ ಬಂತು? ಒಂದು, ಹಿಂದುತ್ವ ಅಂಬ್ರೆಲ್ಲ, ಅದರ ಜೊತೆಗೆ ಪೊಲರೈಸೇಷನ್ ಅಗೇನ್ಸ್ಟ್ ಯಾದವ್ಸ್. ಹರಿಯಾಣದ ಕಥೆ ಏನಿತ್ತು, ಪೊಲರೈಸೇಷನ್ ಅಗೇನ್ಸ್ಟ್ ಜಾಟ್. ಅಂದರೆ ದೊಡ್ಡ ಈಗ ಮಹಾರಾಷ್ಟ್ರದಲ್ಲಿ ಮರಾಠ ಸಮುದಾಯ ಮೀಸಲಾತಿ ಕಾರಣದಿಂದ ವಾಸ್ ಅಗೇನ್ಸ್ಟ್ BJP. ಎಲ್ಲರೂ ಅಂದ್ಕೊಂಡ್ರು ಅದು ಬಹಳ ಸಮಸ್ಯೆ ಆಗುತ್ತೆ ಅಂತ. ಬಟ್ ಆ್ಯಂಟಿ ಪೊಲರೈಸೇಷನ್ ದೊಡ್ಡ ಪ್ರಮಾಣದಲ್ಲಾಯಿತು. ಬಿಹಾರದಲ್ಲೂ ಕೂಡ ತೇಜಸ್ವಿ ಯಾದವ್ ಅಧಿಕಾರಕ್ಕೆ ಬಂದ್ಬಿಡ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಪ್ರಚಾರ ಏನಿತ್ತು ಅದು ಎಲ್ಲ ಮತಗಳನ್ನು ಕ್ರೋಢೀಕರಿಸಿದೆ. ಬಟ್ ಗುಮ್ಮ ಬರುತ್ತೆ ಅನ್ನಂಗೆ ಅದನ್ನು ಪ್ರೊಪೆಲ್ ಮಾಡಿದ್ದೇನಿರಬಹುದು ಅನ್ನೋದನ್ನು ನೋಡಿದ್ರೆ, ಅದು ಪ್ರೊಪೆಲ್ ಈಗ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಅಲ್ಲಿ ಎಕ್ಸಿಸ್ಟೆಡ್ ಇತ್ತು. ಬಟ್ ಅದನ್ನು ಪ್ರೊಪೆಲ್ ಮಾಡಬೇಕಲ್ಲ, ಅದಕ್ಕೊಂದು ವೇಗ ಕೊಡಬೇಕಲ್ಲ, ಡಿಟೋನೇಟ್. ಅದು ನನಗನ್ಸುತ್ತೆ 10 ಹಜಾರಿಯಾ ರೂಪದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.